ವಿಜಯಪುರ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಆ ಭಾಗದ ರೈತರು ಈಗ ಸಂಕಷ್ಟಕ್ಕೆ ಶುರುವಾಗಿದ್ದಾರೆ. ಕಳೆದ 4 ದಿನಗಳಿಂದ ಜಿಲ್ಲೆಯಲ್ಲಿ ಈಗೇನೋ ವರುಣಾರ್ಭಟ ಜೋರಾಗಿದೆ. ಗುಡುಗು, ಸಿಡಿಲು, ಬಿರುಗಾಳಿ ಸಮೇತ ಭಾರಿ ಮಳೆ ಆಗ್ತಾ ಇದೆ. ಇದರಿಂದ ಜಿಲ್ಲೆಯ ತಿಕೋಟಾ ತಾಲೂಕಿನಲ್ಲಿ ಕಬ್ಬು, ದ್ರಾಕ್ಷಿ ಬೆಳೆಗಳು ಸಂಪೂರ್ಣವಾಗಿ ನೆಲಕಚ್ಚಿವೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಅತಿಯಾಗಿ ಮಳೆ ನೀರು ನಿಂತು ಕಬ್ಬೆಲ್ಲ ಹಾಳಾಗ್ಬಿಟ್ಟಿದೆ. ಇದರಿಂದ ರೈತರು ಕಂಗಾಲಾಗಿದ್ದು ಪರಿಹಾರದ ನಿರೀಕ್ಷೆಯಲ್ಲಿದ್ದಾರೆ. ಬುಧವಾರ ರಾತ್ರಿ ಗಾಳಿ ಮಳೆ ಅಂತರ ಪೂರ ದ್ರಾಕ್ಷಿ ಪಡ ಇತ್ತು ನಮ್ಮ 3 ಎಕರೆ ಅದು. ಯಾಕೆ ಮಂಗಳವಾರ ದಿವಸ ರಾತ್ರಿ ಬುಧವಾರ ದಿವಸ ಮಳೆ ಬಂದ ಕಿಶನ್ ಪೂರ ಕೊಚ್ಕೊಂಡು ಕಿಶನ್ ಆ ಗಾಳಿಗೆ ಪೂರ ಪಡ ಬಿದ್ದುಬಿಟ್ಟೈತಿ. ಯಾಕೆ ಪಡದಂಥ 3 ಎಕರೆ ನಮ್ಮ ಪಡ ಇದು. ಯಾಕೆ 3 ಎಕರೆ ಪಡ ಪೂರ ಸಂಪೂರ್ಣವಾಗಿ ಮನಗೆ ಬಿಟ್ಟಿತ್ತು. 2 ದಿವಸ ನಾವು ನಿನ್ಸೋತ ಬರ್ಲಾಗ್ತೀವಿ ಪಡ ನಿನ್ಸೋದು ಬಂದರೂ 10 ಮಂದಿ ಆಳ ಹಚ್ಕಿಸಿ ನಿನ್ಸಾಕತ್ತೀವಿ ನಾವು. ಅದ್ರೊಳಗೆ ತೊಡೆಗೆ ಕಂಬಗಳು ಮುರಿದಾವೆ, ತೊಡೆ ಬೇರುಗಳು ಮುರಿದಾವೆ. ಹಂಗಾಗಿ ಕಿಶನ್ ಭಾಳ ಅಂದ್ರೆ ಭಾಳ ಲಾಸ್ ಆಗೈತೆ ರೀ ಅದು 3 ಎಕರೆ. ಇದು ಮಿನಿಮಮ್ ಇದು 12 ಲಕ್ಷ ರೂಪಾಯಿ ಕೊಟ್ಟು ನಾವು ಪಡ ಎಲ್ಲ ರೆಡಿ ಮಾಡಿದ್ವಿ. ಈಗ ಮತ್ತೆ ಖರ್ಚು ಏನೋ ಎಷ್ಟು ಬರ್ತೈತೆ ನೋಡ್ಬೇಕು ರೀ. ಈಗ 2 ಲಕ್ಷ ಬರ್ತೈತೆ, 3 ಲಕ್ಷ ಬರ್ತೈತೆ, ಖರ್ಚು ಬರ್ತೈತೆ ರೀ. ಈಗ ಎಲ್ಲ ಪಡ ನಿನ್ಸೊಳಗೆ ತಂತಿ ಹರಿದಾವೆ, ತಂತಿ ಜೋಡಿಸ್ಕೋಬೇಕು, ಎಲ್ಲ ಇದು ಮಾಡ್ಕೊತ ಹೋಗ್ಬೇಕು ರೀ. ಸರ 3 ಎಕರೆ ಕಬ್ಬು ಐತೆ ರೀ. ಮಳೆ ಗಾಳಿ ಆಗಿ ಎಲ್ಲ ಹಾನಿ ಆಗ್ಯದ ರೀ. 2-2.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಅಷ್ಟು ಎಲ್ಲ ಲಾಸ್ ಆಗ್ಯದ. ಅದನ್ನೇನು ಸ್ವಲ್ಪ ಪರಿಹಾರ ಕೊಡ್ತಾರೆ ಅಂತೇಳಿ ಮಾತಾಡ್ಬಿಟ್ಟು ಇದು ಮಾಡಿದ್ವಿ. ಅಷ್ಟು ಎಲ್ಲ ನೀರಾಗ ಬಿದ್ದಾರಿ ಸರ್. ಗಾಳಿಗೆ ಸರ್ ಗಾಳಿ ಮಳೆ ರೀ. ಲಾಸ್ ಅಂದ್ರೆ ಒಂದು 2-3 ತನಕ ಲಾಸ್ ಆಗ್ಯದ.